ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಹಾಡಿಸಿದಳೆ ಶೋದೆ ಜಗದೋಧಾರನ. ಈಗ ಅರ್ಚನಾಗೆ ಚಾನ್ಸ್ ಕೊಟ್ರೆ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವರಿಬ್ರನ್ನ? ಸ್ಪೀಕರ್ಗಿರೋದೇ ಇಂಟ್ರೊಡಕ್ಷನ್ ಮಾಡೋದು ಅದನ್ನೇ ನಂಗೆ ಆಂಕರ್ ಇರೋದು ಒಂದೇ ಕೆಲಸ, ಒನ್ ಆಫ್ ದ ಕೆಲಸ ಇಂಟ್ರೊಡ್ಯೂಸ್ ಮಾಡುತ್ತಾನೆ. ಆಕ್ಚುಲಿ ಇವ್ರಿಬ್ರಿಗೆ ಏನು ಇಂಟ್ರೊಡಕ್ಷನ್ ಬೇಡ, ನನ್ ಬಗ್ಗೆನೇ ಯಾರಿಗೂ ಗೊತ್ತಿಲ್ಲ, ಇವ್ರಿಬ್ರು ಸೇರ್ಕೊಂಡು ನನ್ ಬಗ್ಗೆ. ಈಗ ಮೂರನೇ ಅತಿಥಿಯ ವರ್ಣನೆ ನಾನ್ ಮಾಡಲ್ಲ, ಅವರೇ ಮಾಡ್ಕೋತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇದೊಂದು ನನ್ ಬಗ್ಗೆ ಮಿಕ್ಕಿನ್ ನಾನ್ ಮಾಡ್ಕೋತೀನಿ. ನಮ್ ಬಗ್ಗೆ ನಾವ್ ಹೇಳಿದ್ರೆ ಚೆನ್ನಾಗಿರೋದು. ಇವ್ರ ಮಾತಲ್ಲಿ ಕರೆಂಟ್ ಕಂಡು ಹಿಡಿಯೋಂಗಿದ್ರೆ 10 ಹಳ್ಳಿ ಕರೆಂಟ್ ಕೊಡ್ಬೋದು. ಹೌದು ಸ್ವಾಮಿ. ಇವ್ರು ಮಾತಾಡದೆ ಸುಮ್ನಿದ್ರೆ ಒಟ್ಟಿಗೆ 5 ಮಕ್ಳನ್ನ ಮಲಗಿಸ್ಬೋದು. ಇನ್ನು ಇವ್ರ ಬಗ್ಗೆ ಹೇಳಿದ್ರೆ ನಿಮ್ಗೆ ಜಾಸ್ತಿ ಅನ್ನಿಸ್ಬೋದು. ಏನ್ ಹೇಳಾಯ್ತಾ ಪತಿವ್ರತೆ, ಏಕಮುಖ ಪ್ರತಿಭೆ, ಹಸುವಿನಂತ ಹೃದಯ, ಕರುವಿನಂತ ಮನಸ್ಸು. ಕರೆಕ್ಟಾ? ಹಿಂದಿನ ಮನೆ ಪಕ್ಕದ ಮನೆ ಹುಡುಗಿ ಫೀಲ್ ಏನಿಲ್ಲ, ನಮ್ಮನೆ ಹುಡುಗಿ ಫೀಲೇ. ಅರ್ಚನಾ ಕೊಟ್ಟಿಗೆ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆದ್ರೂ 1 ನಿಮಿಷ ಟೈಮ್ ಕೊಟ್ರೆ ನಿಮ್ಗೆ ನೆನಪಿರೋ ನೀವು ಮಾಡಿರೋ ಸಿನಿಮಾಗಳ ಹೆಸರುಗಳನ್ನು 1 ನಿಮಿಷದಲ್ಲಿ ಎಷ್ಟು ನೆನಪಿದೆ ಅಂತ ಹೇಳ್ಬೋದಾ ನೀವು? ಅರ್ಚನಾ ಕೊಟ್ಟಿಗೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಮಾರ್ಕ್, ಅಯ್ಯನ ಮನೆ, ಟ್ರಿಪಲ್ ರೈಡಿಂಗ್, ವಿಜಯಾನಂದ್, ಹೊಂದಿಸಿ ಬರೀರಿ, ರಕ್ಕಸಪುರದೋಳ್, ಫಾರೆಸ್ಟ್, ಡಿಯರ್ ಸತ್ಯ, ಯೆಲ್ಲೋ ಗ್ಯಾಂಗ್ಸ್, ಕಟಿಂಗ್ ಶಾಪ್, ಎಲ್ರ ಕಾಲ ಎಳೆಯತ್ತೆ ಕಾಲ. ಸೂಪರ್. ಎಷ್ಟಾಗಿದೆ ಟೋಟಲ್? 20 ಎಣಿಸಿಲ್ಲ ಸರ್. ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅವರು. ಇನ್ಕಮ್ ಟ್ಯಾಕ್ಸ್ ನಮ್ಮ ಅಪ್ಪನೂ ಹೇಳ್ತಿದ್ರು. ಹೌದಾ? ಚಿಕ್ಕೋಟಿಂದ ನೋಡ್ಕೊಂಡ್ ಬನ್ನಿ. ಹಿಂಗ್ ಮೇಂಟೈನ್ ಮಾಡಿದೀನಿ ಮತ್ತೆ. ನಮ್ಗೆ ಸಿನಿಮಾಗಳಿಗಿಂತ ಬ್ರ್ಯಾಂಡ್ ಕೊಲಾಬರೇಷನ್ ಅಲ್ಲೇ ದುಡ್ಡು ಜಾಸ್ತಿ ಸಿಗುತ್ತೆ. ಬೋಲ್ಡ್ ಲೆಟರ್ಸ್ ಅದು ಬರೋರಿಗೆ ಉಂಟು. ಒಂದ್ ತೆಂಗಿನಕಾಯಿ ಬಂದಿಲ್ವಾ ಗುರುವೆ? ನಿಮ್ ಮನೇಲಿ ಕೊಟ್ರಲ್ಲ. ಈಗ ನಮ್ಮ ಕಾರ್ಯಕ್ರಮನ ಅಫಿಷಿಯಲ್ ಆಗಿ ಒಂದು ಐಟಮ್ ಸಾಂಗ್ ಇಂದ ಕಂಟಿನ್ಯೂ ಮಾಡೋಣ. ವಾದ್ಯಗೋಷ್ಠಿಯ ಮುಂದಿನ ಗೀತೆ ಅರ್ಚನಾ ಕೊಟ್ಟಿಗೆ ಅವರಿಂದ. ಪ್ಲೀಸ್ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಪ್ಲೀಸ್ ಆರ್ಚಿ, ಕಮ್ ಆನ್ ಆರ್ಚಿ. ಅಲ್ಲ ಆಕ್ಚುಲಿ ಒಂದ್ ನಾನು ಹೇಳ್ಬೇಕು, ನಂಗೆ ಎಷ್ಟೊಂದ್ ಜನ ನೀವ್ ಸಿಂಗರ್ ಅಂತಾರೆ, ಇಲ್ಲ ನೀವು ಭರತನಾಟ್ಯಂ ಡ್ಯಾನ್ಸರ್ ಅಂತಾರೆ, ಇಲ್ಲ ಮಲಯಾಳಂ ಆಕ್ಟ್ರೆಸ್ ಅಂತಾರೆ, ಇಲ್ಲ ಆಮೇಲೆ ಯಾವ್ದಾರು ರೋಡಲ್ಲಿ ಎಲ್ಲಾರು ಈ ಕಳ್ಳೆಕಾಯಿ ಪರ್ಸೆಲ್ ಒಬ್ರು ಕೇಳಿದ್ರು, ಯಾವ ಸೀರಿಯಲ್ ಅಲ್ಲಿ ಮಾಡೋದು? ನಾನ್ ಸೀರಿಯಲ್ ಆಕ್ಟರ್ ಅಲ್ಲ, ನಾನ್ ಆಕ್ಟರ್, ಫಿಲಮ್ ಆಕ್ಟರ್. ಅದ್ ಯಾರಿಗೂ ಗೊತ್ತೇ ಇಲ್ಲ. ಏನ್ ಹಿಂಗಾಗೋಗ್ಬಿಡ್ತಲ್ಲ, ಏನು ನಮ್ಮ ಮನೆ ಬರ ಈ ತರ ಆಗೋಯ್ತು. ನೀವು ಕಳ್ಳಿನ ಅಂತ ನೀವು ಕೇಳ್ಬೋದು, ಅಲ್ಲ ನೀವ್ ಏನೇನ್ ನನ್ ಬಗ್ಗೆ ಅನ್ಕೊಂಡಿದೀರಲ್ಲ, ನಾನ್ ಅದಲ್ಲ. ನೋ ಕಾಮೆಂಟ್ಸ್. ಅದ್ ಯಾರಿಗೂ ಗೊತ್ತಾಗ್ತದೆ. ಯಾಕೆ ಒಂದ್ ಟ್ರೈ ಮಾಡಬಾರ್ದು ಒಂದು ಒಳ್ಳೆ ಐಟಮ್ ಸಾಂಗ್ ಅನ್ನಕ್ಕೆ? ಬರಲ್ಲ, ಬರ್ದಿರೋದ್ನ ಫೋರ್ಸ್ ಮಾಡ್ಬಾರ್ದು. ನೀವೇನ್ ಒಂದ್ ಮಿಕ್ಸ್ಚರ್ ಕೊಟ್ಬಿಟ್ರೆ ಹಾಡ್ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದೀರಾ ನೀವು? ಅಟ್ಲೀಸ್ಟ್ ಒಂದ್ ದೋಸೆ ನಾನು ಎಮೋಷನಲ್ ಡ್ಯಾಮೇಜ್. ಇಲ್ಲ ಹಾಡಕ್ ಬರಲ್ಲ, ಸುಮ್ನೆ ನೀವು ಹಾಡು ಅನ್ಬಿಟ್ಟು ಇಲ್ಲಿ ನನ್ ಮಾನ ಮರ್ಯಾದೆ ಹೋಗುತ್ತೆ. ಈಗ ಸದ್ಯಕ್ಕೆ ಯಾವ್ಯಾವ ಸಿನಿಮಾ ಮಾಡ್ತೀರಾ ಖುಷಿ? ಆಗುಂಬೆ ವಿಡಿಯೋ ಅಂತ ಅಂದ ನಮ್ಮ ಅಮೃತ ಹೆಂಗಾರ, ಹಲ್ಕಾ ಡಾನ್. ಅರ್ಚನಾ ಕಾಯಿ ತುರಿತಾ ಇದೀನಿ, ತೌಡ್ ಕುಟ್ತಾ ಬಾಳು ಒಂದು ತೆಂಗಿನಕಾಯಿ ಚಿಪ್ಪು ಎಲ್ರೂ ಹಿಡ್ಕೊಳ್ಳಿ. ಏನಂದ್ರೆ ಕಾಯಿ ತುರಿಯೋದ್ ಗೊತ್ತಿಲ್ವಾ? ತೌಡ್ ಕುಟ್ಟೋದು ಅಂದ್ರೆ ಇರೋದ್ರಲ್ಲೇ ವೇಸ್ಟ್ ಕೆಲ್ಸ ಅದು ಅಂತ ಅದೇ ಮಾಡ್ತಾರೆ. ಪ್ರೀತಿಯ ನಿರ್ದೇಶಕರೇ, ಅರ್ಚನಾ ಅವರಲ್ಲಿ ಒಳ್ಳೆ ಪ್ರತಿಭೆ ಇದೆ, ಹುಡ್ಕೊಂಡು ಹೋಗಿ ಅವಕಾಶ ಕೊಡಿ ಅಂತ ಕೇಳ್ಕೊತೀವಿ. ನೋಡಿ ಎಷ್ಟು ಜನ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸುಮ್ನೆ ಒಂದ್ ಬಿಟ್ಟೆ ಆಡಿಷನ್ ಪ್ಲೀಸ್ ಅಂತ ಬರೀ ಮುಖಭಾವದಲ್ಲೇ. ಸ್ವಲ್ಪ ರಾಂಗ್ ಆಗಿತ್ತು.
ಹಾಬೀಸ್? ಆಕ್ಟಿಂಗ್, ಸಿಂಗಿಂಗ್. ಶ್ರೀಮತಿ ಅರ್ಚನಾ? ಕಾಯಿ ತುರಿಯೋದು, ತೌಡು ಕುಟ್ಟು. ಏನ್ ಹೇಳಿದ್ರು ರಾಂಗ್ ಆನ್ಸರ್, ರೈಟ್ ಆನ್ಸರ್ ಬಿಟ್ಟು ಕರೆಕ್ಟ್ ಅಲ್ವಾ? ಸ್ಟಾರ್ಟಿಂಗ್ ತಾನೇ ಹೇಳ್ಬೇಕು ಅಂತೇನಿಲ್ಲ. ಅರ್ಚನಾ ಕ್ವಾಲಿಫಿಕೇಶನ್ ಏನು? 8th ಫೇಲ್. ನಿಮ್ಮ ಯಜಮಾನ್ ಯಾವ ಸ್ಪೋರ್ಟ್ ಆಡೋದು? ಕಬಡ್ಡಿ. ನಿಮ್ಮ 3 ಜನರಲ್ಲಿ ಯಾರು ಒಳ್ಳೆ ಆರ್ಟಿಸ್ಟ್? 3 ಜನನೂ ವರ್ಷ. ನಮಗೆಲ್ಲ ಗೊತ್ತಾಗೋಯ್ತು. ಅದಕ್ಕೆ ಶೂಟಿಂಗ್ ಮಾಡಿದೆ ಇವ್ರ ಚಾನೆಲ್ ಮಾತಾಡ್ತೀವಿ. ನನಗೆ ಕ್ರಿಕೆಟ್ಗಿಂತ ನನ್ನ ಗಂಡನೇ ಇಷ್ಟ. ಚಾನ್ಸ್ ಬರೀ ಬೇರೆಯವ್ರು ಕ್ರಿಕೆಟ್ ಆಡೋದು ನೋಡೋದೆ ನಂಗೆ ಇಷ್ಟ. ಈ ಇಂಟರ್ವ್ಯೂ ಕೊಡಕ್ಕೆ ನಾನು ಕಾಯ್ತಾ ಇದ್ದೆ. ತುಂಬಾ ನಿದ್ದೆನೇ ಬರ್ಲಿಲ್ಲ ರಾತ್ರಿ ಎಲ್ಲ ನಂಗೆ. ಅಯ್ಯೋ ಇಂಟರ್ವ್ಯೂ. ನಿಮ್ಮ ಯಜಮಾನ್ ಹೆಸರೇನು? ಪುನೀತ್, ಭರತ್, ಇಬ್ರಿದಾರ್. ಕನ್ನಡದಲ್ಲಿ ನಿಮ್ಮ ಫೇವ್ರೇಟ್ ಹೀರೋ ಯಾರು? ಮೈ ಗಾಡ್. ಅವರು ಹಿ ಶುಡ್ ಕಂಟಿನ್ಯೂ ಆಕ್ಟಿಂಗ್. ಅದು ಸೀರಿಯಸ್ ಇಟ್ಕೊಳ್ಳಾಗ ಚೆನ್ನಾಗಿ ಮಾಡ್ತಾರೆ, ನಂಗೆ ನಿಜವಾಗ್ಲೂ ಇಷ್ಟ. ಸುಳ್ಳು, ಸ್ಟ್ರಾಂಗ್ ಆನ್ಸರ್ಸ್ ಅಲ್ಲ ಬೇಬಿ. ಇರಿ ಒಂದ್ ನಿಮಿಷ. ಅಲ್ಲ, ತುಂಬಾ ಏನ್ ಕಾಂಟ್ರವರ್ಸಿ ಆಗತ್ತಾ? ತರ ನೋಡ್ತಾನೆ ಇರೋಣ ಅನ್ಸತ್ತೆ ನಂಗಂತ. ಜೊಲ್ಲೆಲ್ಲ ಟಿಶ್ಯೂ ಕೊಡ್. ಕೀರ್ತಿ ಎಂಟಿ ಮೈ ಫೇವ್ರೆಟ್ ಹೀರೋ. ನನ್ನ ಮೇಲೆ ಹಣೆ ಇಟ್ಟಳು. ಅಂಡ್ ಈ ಟಿಶ್ಯೂ ಕೊಡಿ ಪ್ಲೀಸ್ ಒಂಚೂರು. ಜೊಲ್ ಬರ್ತು. ನನ್ನ ಹೆಸರು ಹೇಳಕ್ ಮುಂಚೆ ಇನ್ನೊಂದು ಹೆಸರು ಹೇಳಿದ್ರು, ಅದನ್ನ ದಯವಿಟ್ಟು ಎಡಿಟ್ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಒತ್ತಾಯದ ಮೇರೆಗೆ ಹಾಕ್ತಾ ಇದ್ದೀನಿ. ಅದು ಇರಲಿ, ಇದು ಇರಲಿ ಅಲ್ಲ. ಗುಡ್. ಹ್ಯಾಂಪರ್ ಏನಾದ್ರು ಇದ್ರೆ ಮಾಡ್ತೀರಾ ತಾನೆ ನಿಜವಾಗ್ಲೂ? ಡೋಂಟ್ ವರಿ ಅಂದ್ರೆ ನೀನೇನೆ ನೋಡ್ಕೊಳ್ಳೋಣ. ಅರ್ಚನಾ ದೇವ್ರಿಗೆ ಅರ್ಚನೆ ಮಾಡ್ಸಿದಕ್ಕೆ ಹುಟ್ಟಿದ? ಇಲ್ಲ, ಹಂಗೆ ಹುಟ್ಟಿದೆ. ಆಮೇಲೆ ಹುಟ್ಟಿದ್ಮೇಲೆ ಅರ್ಚನೆ ಮಾಡ್ಸರು ಅನ್ಸುತ್ತೆ. ನಾವು ಮಾಡಿರೋ ಒಳ್ಳೊಳ್ಳೆ ಸೀನ್ ಕೂಡ ಸಿನಿಮಾದಲ್ಲಿ ಲೆಂತ್ ಜಾಸ್ತಿ ಆಯ್ತು ಅಂತ ಕಟ್ ಮಾಡ್ಬಿಟ್ಟಿದ್ದಾರೆ. ಒಳ್ಳೇದು ಅಂತ ನನಗನ್ಸತ್ತೆ. ಅವ್ರಿಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ. ಈ ಕೊಟ್ಟಿಗೆ ವಿಚಾರಣೆ ತಗೋಬೇಕಾದ್ರೆ ನನ್ನ ಫ್ರೆಂಡ್ ಒಬ್ರು ಹಳ್ಳಿಲಿದ್ರು. ಅವ್ರ ಊರಲ್ಲಿ ಒಬ್ಬ ಕುಡ್ಕೊಂಡ್ ಬಂದು ಬಾಟ್ಲುಗಳನ್ನು ಕೊಟ್ಟಿಗೆಲಿ ಇಟ್ಬಿಡೋನು. ಅವ್ರು ಅದನ್ನ ನೋಡಿದ್ರು ಏನು ಮಾಡ್ತಿರ್ಲಿಲ್ಲ. ಯಾಕೆ ಗೊತ್ತಾ? ನೆಕ್ಸ್ಟ್ ಡೇ ಆ ಬಾಟ್ಲನ್ನೆಲ್ಲ ಮಾರ್ಬಿಟ್ಟು ಹೋಗಿ ಐಸ್ ಕ್ಯಾಂಡಿ ತಗೊಳ್ಳೋಣ ಅಂತ. ಯಾರಿರ್ಬೋದು ನಿಮ್ಮ 3 ಜನದಲ್ಲೇ ಇದಾರೆ ಆ ಫ್ರೆಂಡ್? ನೀವೇ ಇರ್ಬೇಕು. ನಾವಂತ ನಿಮ್ದೇ ಏನಾರ ಹೇಳಿ. ಚೀಪ್ ಕೆಲಸ ನೀವು ಮಾಡೋದು ಅಂದ್ರೆ ನೀವ್ ಮಾಡಿದಿರಾ? ನೀ ಏನೇ ಮಾಡಿದ್ಯಾ? ಏನಿದು ಅಮೃತ? ಐ ಥಾಟ್ ಯು ವರ್ ಅ ಕ್ಲಾಸಿ ಲೇಡಿ. ಹೇಳಿ. ನಮಗೆ ಪೇಮೆಂಟ್ಗಿಂತ ಕಂಟೆಂಟೇ ಮುಖ್ಯ. ನಂಗೆ ಕಂಟೆಂಟೇ ಸಿಗ್ತಾ ಇಲ್ಲ, ಸೊ ಪೇಮೆಂಟ್. ಎಲ್ಲ ಸಿನಿಮಾ ಹಾಗೆ ಆಗೋಗಿದೆ ಇವಾಗ. ಕಂಟೆಂಟ್ ಚೆನ್ನಾಗಿದೆ ಅಂತ 10 ವರ್ಷದಿಂದ ಅದನ್ನೇ ಮಾಡ್ತಾ ಇದೀನಿ. ಅದಕ್ಕೆ ಇನ್ನು ಹಿಂಗೆ ಆಟೋಲ್ ಬರ್ತಾ ಇದೀನಿ. ಫಸ್ಟೇ ಕಾರ್ ತಗೊಂಡ್ರೆ ಮಜಾ ಎಲ್ಲಿರುತ್ತೆ? ಸೂರ್ಯವಂಶ ತರ ಹಾಡಲ್ಲಿ ಬೆಳಿಬೇಕು. ವಾಕಿಂಗ್ ಇಂದ ಬಸ್ ಬರ್ಬೇಕು, 100 ಬಸ್ ಆಗ್ಬೇಕು, ಅವಾಗ್ಲೇ ಹಾಡಗ್ ಮಜಾ. ಫಸ್ಟೇ ಬಸ್ ಬೆಳ್ಳಿ ಚುಕ್ಕಿ ಬಾ ನಿನ್ನಲ್ಲಿ ನಕ್ಷತ್ರ. ವಯಸ್ಸಾಗಿದ್ರು ಹೆಂಗ ಕಾಣ್ತಾರೆ ಅಂತ. ಇಲ್ಲ ನೀವ್ ತಪ್ಪು ತಿಳ್ಕೊಂಡು. ನಾನ್ ಹಂಗೆ ಅನ್ಕೊಂಡ್ರು ಅಂತ. ಬಟ್ ಇವಳು ನೋಡ್ದಾಗೆಲ್ಲ ಅನ್ಸುತ್ತೆ, ಏನ್ ಹಿಂಗಿದಳು, ಮಗು ಹೆತ್ತೋಳ್ತಾರನೇ ಇವಳ. ನಿಮ್ಗೆ ಯಾಕೆ ಬೇಕದು? ಏನೋ ಬೇಡ ಬಿಡು, ಯಾಕೆ? ಇಲ್ಲ, ನಂಗೆ ನಿಜವಾಗ್ಲೂ ಆತರ ಮೇಂಟೈನ್ ಮಾಡೋರ್ ಕಂಡ್ರೆ ಭಾರಿ ಖುಷಿ. ಆಮೇಲೆ ನಾನ್ ನೋಡ್ದಾಗ ಏನೇ ಮೇಂಟೈನ್ ಮಾಡಲ್ಲ, ಅದೇ ನನಗ್ ಉರಿಯೋದು. ಇರೋದೇ ಹಿಂಗೆ ಬ್ರೋ. ಜೀನ್ಸ್ ತಿನ್ನೋ ಕೇಳ್ಕೊಂಡ್ ಬಂದಿರ್ಬೇಕು ಬಿಡ್ರಿ. ಚೆನ್ನಾಗಿ ಉರಿಯೋದು. ನಂಗೆ ಮೇಂಟೈನ್ ಮಾಡಿದ್ರೆ ಅಟ್ಲೀಸ್ಟ್ ಪರವಾಗಿಲ್ಲ, ಏನೋ ಕಷ್ಟ ಪಡ್ತಾ ಇದ್ದಾಳೆ ಪಾಪ ಅನ್ಬೋದು. ಮೇಂಟೈನು ಮಾಡಲ್ಲ, ಮೇಂಟೈನ್ ಆಗೇ ಇದೆ.
ಈಗ ಒಂದು ಆಕ್ಟಿಂಗ್ ಮಾಡ್ಬೇಕು, 3 ಜನ ಕಿತ್ತಾಡ್ಬೇಕು. ಏನಕ್ಕೆ ಕಿತ್ತಾಡ್ಬೇಕು ಅಂದ್ರೆ, ಕೀರ್ತಿ ನನಗ್ ಬೇಕು, ಕೀರ್ತಿ ನನಗ್ ಬೇಕು, ನಾನ್ ನಿನಗಿಂತ ನಿನ್ ಖುಷಿನೇ ನನ್ ಖುಷಿ. ನಾವಿಬ್ರು ನಿಂಗೆ ಬಿಟ್ಕೊಡ್ತೀವಿ. ನಾನು ಈ ಆಟಕ್ಕಿಲ್ಲ, ಬೇಡ ನೀವೇ ಇಟ್ಕೊಳ್ಳಿ. ಕೀರ್ತಿ ನನಗ್ ಬೇಕು, ಕೀರ್ತಿ ನನಗ್ ಬೇಡ ಅಂತ ಜಗಳ ಆಡ್ಬೇಕು. ಏನ್ರಿ ನೀವ್ರಿ? ಈಗ ಇನ್ನೊಂದು 3 to 1 ರಿಯಾಕ್ಷನ್ ಕೊಡೋಣ. 3, 2, 1. ಏನದು ಸ್ಯಾಡ್ ರಿಯಾಕ್ಷನ್ ಕೊಟ್ರಲ್ಲ. ಸ್ಯಾಡ್ ಏನಕ್ಕೆ? ಫುಲ್ ಹ್ಯಾಪಿ ನಮಗ್ ಬೇಡವಲ್ಲ. ಸ್ಯಾಡ್ ಏನಕ್ಕೆ? ಫುಲ್ ಹ್ಯಾಪಿ ನಮಗ್ ಬೇಡವಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬೆಂಕಿ ಹಾಕ. ನಾವು ಪ್ರೀಮಿಯರ್ ಶೋಗಳಿಗೆ ಹೋದಾಗ ಸುಳ್ಳು ಹೇಳಿದೀವಿ ಕೆಲವೊಂದ್ಸಲಿ. ನಾನು ಬೈಟ್ಸೆ ಕೊಡಲ್ಲ, ಓಡ್ ಬಂದ್ಬಿಡ್ತೀನಿ. ಹೌದೌದು, ನಿಜ. ಇನ್ನೂ ಸುಮಾರು ಸಿನಿಮಾದು ರೆಮ್ಯುನರೇಷನ್ಗಳೇ ಕಂಪ್ಲೀಟ್ ಆಗಿ ಬಂದಿಲ್ಲ. ಕಿಲಾಡಿಗಳು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಮದ್ವೆ ಆಗಿರೋ ಹೀರೋಗಳ ಜೊತೆ ಮಾತ್ರ ಈಸಿ. ಏನಿಲ್ಲ, ನನ್ಗೆ ಎಲ್ಲರ ಜೊತೆನೂ ಈಸಿ. ಯಾರು ನನ್ ಲೈನೇ ಹಾಕಲ್ಲ, ಎಲ್ಲಾರು ನನ್ನ ಬ್ರೋ ತರನೇನು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಜ್ಜಿಗೆ ಬರ್ಲಿ. ಇರ್ಲಿ ಮುಗಿಸ್ಬೋಣ. ಒಳ್ಳೆ ಫ್ಲೋ ನಲ್ಲಿ ಚೆನ್ನಾಗಿ ಹೊಟ್ಟೆ ಕಲ್ಗಚ್ಚ ಹೋಗುತ್ತೆ. ಕಾಫಿ ಅಲ್ವಾ ಬ್ರೋ? ನಾನ್ ಕುಡಿತಾ ಇದೀನಿ, ಸುಮ್ನೆ. ನೀನ್ ಕುಡಿ ಬಂಗಾರ, ನೀನ್ ಕುಡಿ. ನಿನ್ ಬಾಡಿ ಬೇರೆ, ನನ್ ಬಾಡಿ ಬೇರೆ. ಬೇಡಣ. ಮಜ್ಜಿಗೆ ಚೆನ್ನಾಗಿರತ್ತಂತೆ, ಕುಡಿ. ಬಾದ್ಮೆ ಫ್ರಿಜ್ ಮೇ ರಖೋ, ಬಾದ್ಮೆ ಥಂಡಾ ಸಾ. ಇವಾಗ ಬೇಡ, ಕಾಫಿ ಕುಡ್ದು. ಯಾವ ಕನ್ನಡನ ಇದು? ಅಟ್ಲೀಸ್ಟ್ ಒಂದು 3/4 ಗಂಟೆ ಗ್ಯಾಪ್ ಇರ್ಬೇಕು. ನಿಮ್ ಮಾತ್ ಕೇಳ್ಕೊಂಡ್ ನನ್ ಚೆನ್ನಾಗಿದೆ, ಸಂತೋಷ. ಎನಿ ಸಿಚುಯೇಷನ್. ಇದ್ ನಮ್ಮನೇಲಾಗಿದೆ. ಹೇಳಿ ಕಮಾನ್. ಲಾಸ್ಟ್ ಒಂದ್ ಚಪಾತಿನೋ ಏನೋ ಲಾಸ್ಟ್ ಅಲ್ಲಿ ಒಂಚೂರು ಇರುತ್ತೆ, ಇಬ್ರಿಗೂ ಬೇಕು ಆಯ್ತಾ. ನೀವ್ ತಗೊಳ್ಳಿ ಅತ್ತೆ, ಅಯ್ಯೋ ನೀನ್ ತಗೊಳಮ್ಮ. ನೀವ್ ತಗೊಳ್ಳಿ, ಅಯ್ಯೋ ನನಗ್ ಸಾಕಾಗೋಯ್ತು, ಅಯ್ಯೋ ನೀನ್ ತಗೊಳಮ್ಮ. ನನ್ಗೆ ಇವ್ರ ತಟ್ಟೆ ಇಟ್ಟ ಮೇಲ್ ತಗೊಳ್ಳೋಣ ಅಂತ, ಅವ್ರಿಗೆ ನಾನ್ ಇಟ್ಟ ಮೇಲ್ ಅವ್ರು ತಗೊಳ್ಳೋಣ ಅಂತ. ನಮ್ಮನೇಲೂ ಆಗಿದೆ ಇದು. ನೀನಿಡಮ್ಮ, ನೀನಿಡು. ಏನೋ ಇಷ್ಟ ಬೇಡ, ಬೇರೆ ಅತ್ತೆ. ಬೇರೆ ಅತ್ತೆನಾ? ಈ ಸೀರಿಯಲ್ ತೋರ್ಸೋ ತರ ఇష్ట ధైర్యం ఇద్రే నీకెంత ధైర్యం ఉంటే వాళ్ళు వెళ్ళని చెప్తావు. ಅವಾಗ ಸೊಸೆ ರಿಯಾಕ್ಷನ್. ದಟ್ ರಿಯಾಲಿಟಿ ಆ ತರ ಅಲ್ಲ. ಇವೆಲ್ಲ ಬರೀ ಸೀರಿಯಲ್, ಇವೆಲ್ಲ ಬರೀ ಆಕ್ಟಿಂಗ್. ಮದುವೆ ಆಗಿ ಎಷ್ಟು ದಿನ ಆಯ್ತು ಅರ್ಚನಾ? 1 ವರ್ಷ. 365 days. ಅದಕ್ಕಿಂತ ಜಾಸ್ತಿನೇ. 1 ವರ್ಷ. ಒಬ್ರು ಮದುವೆ ಆಗ್ಬೇಕು ಅನ್ಕೊಂಡಿರೋರು, ಒಬ್ರು ಮದುವೆ ಆಗಿರೋರು, ಒಬ್ರು ಮದುವೆ ಆಗಿ ಮಗು ಆಗಿರೋರು, 3 ಜನ ಕೂತಿದ್ದೀರಾ. ಇನ್ನೊಂದು ಕನ್ಯಾ ಹುಡುಗಿನ ಕರ್ಸಿದ್ರೆ ಎಲೆ ಅಡಿಕೆ ಕೊಟ್ಟಿದ್ರೆ ಪುಣ್ಯನಾರು ಬಂದಿರೋದು ನಿಮ್ಗೆ. ನಮ್ಮ 3 ಜನ ಕರ್ಸಿ ಏನು ಉಪಯೋಗ ಇಲ್ಲ ಅಲ್ವಾನೆ. ದಕ್ಷಿಣೆ ಇಟ್ಟು ಎಲೆ ಅಡಿಕೆ, ಬ್ಲೌಸ್ ಪೀಸು ಎಲ್ಲ ಕೊಟ್ಟಿದ್ರೆ ಪುಣ್ಯ ಬಂದಿರೋದು. ದಕ್ಷಿಣೆ ಬೇಡ ಇದೆ ಇಷ್ಟ ಎಲ್ಲ ಹೇಳಲ್ಲ. ಆ ಕನ್ಯಾದೆಲ್ಲ ಇಡ್ಬೇಕು. ಇವ್ರು ಈ ಅಪ್ಪಂಗ್ ಶೇಪ್ ಔಟ್ ಆಗಾದ್ರೆ ಇಡೋದೇ ಇಲ್ಲ ನೋಡೆ. ಇದ್ಯಾವ್ರ ನ್ಯಾಯ? ಇಡು ಫಸ್ಟ್ ಅದೇ ಹೇಳೋದು, ಕಮೆಂಟ್ ಅಲ್ಲಿ ಹಾಕ್ಬಿಡ್ತೀನಿ. ಬಂದ್ರು, ಅರ್ಧ ಗಂಟೆಲಿ ಮಾಡಿದ್ರು, 1 ಗಂಟೆಲಿ ಬಿಟ್ರು, ಕೋಟ್ಯಾಂತರ ಜನ ನೋಡಿದ್ರು, ಒಳ್ಳೆ ಕಾಸಾಯ್ತು. ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ಹಾಯ್ ಇಲ್ಲ, ಒಂದು ಬಾಯ್ ಇಲ್ಲ. 1 ಗಂಟೆಲಿ ಬಿಟ್ಟರು, ಕೋಟ್ಯಾಂತರ ಜನ ನೋಡಿದ್ರು, ಒಳ್ಳೆ ಕಾಸಾಯಿತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ. ಅಣ್ಣ ಸಾಮಾನ್ಯವಾಗಿ ಇಂಟರ್ವ್ಯೂಗಳಿಗೆ ಹೋದ್ರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವುದು? ನಂಗೆ ಯಾರು ಇಂಟರ್ವ್ಯೂನೇ ಮಾಡಲ್ಲ. ನೀವೇ ಕರೆದು ಮಾಡ್ತಾ ಇರೋದು, ಅದು ಏನೋ ಗೊತ್ತಿಲ್ಲ. ನೀವಿಬ್ರು ಹೇಳಿ. ಹಲೋ ಅಂತೀನಿ ಯಾರು ಜರ್ನಲಿಸ್ಟ್. ಹಾಯ್ ಅನ್ಬಿಟ್ಟು ಹೋಗ್ತಾ ಇರ್ತಾನೆ. ನಾನೇ ಹೀರೋಯಿನ್ ಫಿಲಮ್. ಇರ್ಲಿ
ನಂಗೆ ಯಾರು ಏನು ಕೇಳೋದೇ ಇಲ್ಲ, ಕೇಳ್ದಾಗ ಹೇಳ್ತೀನಿ. ನನಗೇನು ಇಂಟರ್ವ್ಯೂ ಅನ್ನಿಸ್ತಿಲ್ಲ. ಪಾಡಿ ಇವ್ರು ಮಾತಾಡ್ಕೊಂಡು ಕೂತ್ಯಾರ ನನ್ ಕೂತಿ. ಏನ್ ನೀವು ಇಂಟರ್ವ್ಯೂರ್ ಅಂತಾನು ಅನ್ಸ್ತಾ ಇಲ್ಲ, ದೇವ್ರು ಮುಂದೆ ಒಂದ್ ನಿಂತ್ಕೊಂಡ್ರೆ ಫಸ್ಟ್ ಮೆಮೊರಿ ಪವರ್ ಕೊಡಪ್ಪ ಅಂತ. ಅದಕ್ಕೆ ಬಾದಾಮಿನೇ ತಿನ್ಬೋದು ಕಣೆ. ಒಂದು ವಿಷಯ ವೇಸ್ಟ್ ಮಾಡಿದ್ವಿ. ನೀವು 3 ಜನ ಆಕ್ಟಿಂಗ್ ಅಲ್ಲಿ ಪಳಗಿದ್ದೀರಾ. ನಾನು ಎಕ್ಸ್ಪರ್ಟ್ ಅಂತೆಲ್ಲ ಹೇಳಲ್ಲ, ಒಂದು ಚಿಕ್ಕದಾಗ ಆಕ್ಟಿಂಗ್ ಬರುತ್ತೆ, ಅದ್ರಲ್ಲಿ ಒಬ್ರು ಎಕ್ಸ್ಪರ್ಟ್. ನೀವ್ ಹೇಳ್ಬಾರ್ದು, ನಾವ್ ಹೇಳಿದ್ರೆ ಹಂಬಲ್ ಆಗಿರುತ್ತೆ, ನೀವ್ ಹೇಳಿದ್ರೆ ಇನ್ಸಲ್ಟ್ ಅಲ್ವಾ? ಗೊತ್ತಾ? ಸರಿ ಹೇಳಿ. ಅದೇ ನಾನು ಎಕ್ಸ್ಪರ್ಟ್ ಅಂತೆಲ್ಲ ಹೇಳಲ್ಲ, ಒಂದು ಚಿಕ್ಕದಾಗ ಆಕ್ಟಿಂಗ್ ಬರುತ್ತೆ. ನನಗೆ ಫೋನಲ್ಲಿ ಮಾತಾಡೋದು ಇಷ್ಟ. ರಾಂಗ್ ನಂಬರ್ ಕಾಲ್ ಮಾಡಿ 2 ನಿಮಿಷ ಫೋನ್ ಹಿಡಿದೇ ಮಾತಾಡ್ಬೇಕು. ಆಗತ್ತಾ? ನಿನ್ಗೆ ನಿನಗೆ ಹೇಳ್ತಾ ಇರೋದು. ನನಗ ಒಂದು ಟ್ರೈ. ಅವ್ರಿಗೆ ಗೊತ್ತಾಗಲ್ಲ ಸರ್. ಇಲ್ಲ ಇಲ್ಲ, ನಾನು ತುಂಬಾ ಒಳ್ಳೆ ಹುಡುಗಿ. ಈ ಅಪ್ಪ ಸ್ವಲ್ಪ ಸರಿ ಇಲ್ಲ. ಮೊನ್ನೆ ತಗೊಂಡಿತ್ತು ತೋರಿಸಿ. ಇದು ಹಿಂಗೆ ವಾಚ್ ತುಂಬಾ ಚೆನ್ನಾಗಿದೆ ಕಣ್ರಿ. ಎಲ್ಲಿ ತಗೊಂಡ್ರಿ? ನನ್ ಗಂಡ ಗಿಫ್ಟ್ ಮಾಡಿದ್ದು. ನಾನು ಇದೇ ಬೇಕು ಅಂತ ಅಂಗಡಿಯಲ್ಲಿ ಹೇಳ್ದೆ, ಅವ್ರು ನನಗೆ ಗಿಫ್ಟ್ ಮಾಡ್ಬಿಟ್ರು. ಏನ್ರಿ ಸರ ಗೊಸದ್ ಹಾಕೊಂಡಿದ್ದೀರಾ? ಸಾಕು, ಜಾಸ್ತಿ ತೋರಿಸ್ಬೇಡ. ತಾಗ್ಬಿಡುತ್ತೆ 400 ರೂಪಾಯಿದು. ನಾನು ಹೇಳೋ ಪ್ರಾಪರ್ಟಿ ಮಾತ್ರ ನಿಂಗೆ ಮುಟ್ಬೇಕು, ಬೇರೆ ಪ್ರಾಪರ್ಟಿ ಬೇಡ. ಸಾಕಿಷ್ಟ. ಇಂಟರ್ವ್ಯೂ ಆದ್ಮೇಲೆ ಅರ್ಚನಾ ಕೊಟ್ಟಿಗೆ ಫೋನ್ ಎಷ್ಟು ಬಿಸಿ ಆಗುತ್ತೆ ಅಂದ್ರೆ, ಪಾಪ ಇದನ್ನು ಹಾಕ್ಬಿಟ್ಟಿದ್ಯಾ, ಅದನ್ನು ಹಾಕ್ಬಿಟ್ಟಿದ್ಯಾ, ಕೀರ್ತಿ ಇನ್ನೊಂದಲ್ಲಿ ನಿಂಗೆ ಬರಲ್ಲ. ಇಷ್ಟು ಕಳಕಳಿಯಾಗಿದ್ದಾಳೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.